ನಕಾಶೆ ಪ್ರಕಾರ ದಾರಿ ಕೊಡಿ ಇಲ್ಲವೇ ವಿಷ ಕೊಡಿ. ತಿಮ್ಮಮ್ಮನಹಳ್ಳಿ ರೈತರ ಆಕ್ರೋಶ. ಪಾವಗಡ ನಕಾಶೆ ಪ್ರಕಾರ ಜಮೀನುಗಳಿಗೆ ದಾರಿ ಬಿಡಿಸಿಕೊಡಬೇಕು ಎಂದು ಆಗ್ರಹಿಸಿ ತಿಮ್ಮಮ್ಮನಹಳ್ಳಿ ಗ್ರಾಮಸ್ಥರು ಗುರುವಾರ ಮಧ್ಯಾಹ್ನ 2 ಗಂಟೆಯಲ್ಲಿ ಮುಖ್ಯ ರಸ್ತೆಗೆ ಬೇಲಿ ಹಾಕಿ ವಿಷದ ಬಾಟಲುಗಳೊಂದಿಗೆ ಪ್ರತಿಭಟನೆ ನಡೆಸಿದರು. ದಾರಿ ಬಂದ್ನಿಂದ ನೀರಾವರಿ ಬೆಳೆಗಳು ಒಣಗುತ್ತಿವೆ ಎಂದು ರೈತರು ಅಳಲು ತೋಡಿಕೊಂಡರು. ಮಾಧ್ಯಮದ ಮೂಲಕ ತಹಶೀಲ್ದಾರ್ ವೈ ರವಿ ಅವರನ್ನು ಸಂಪರ್ಕಿಸಿದಾಗ 2 ದಿನಗಳಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಬೇಲಿಯನ್ನು ತೆರವುಗೊಳಿಸಿ ಪ್ರತಿಭಟನೆ ವಾಪಸ್ ಪಡೆದರು. ಸ್ಥಳಕ್ಕೆ ತಿರುಮಣಿ ಪಿಎಸ್ಐ ವಿಜಯಕುಮಾರ್ ಹಾಗೂ ಸಿಬ್ಬಂದಿ ಆಗಮಿಸಿ ರೈತರ ಸಮಸ್ಯೆ ಆಲಿಸಿದರು. ದಾರಿ ಸಂಬಂಧಿತ ವಿವಾದಕ್ಕೆ ತಹಶೀಲ್ದಾರ್ ಮತ್ತು ಸರ್ವೆ ಇಲಾಖೆ ನ್ಯಾಯ ಒದಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದರು. ದಾರಿ ಅಡ್ಡ ಆಗ್ತಾರೆ ಅವರೆಲ್ಲನೂ. 1-3 ವರ್ಷ ಆಯ್ತಲ್ಲಿ ನಾವು ಓಡಾಡೋಕ್ಕಾಗ್ತಾ ಇಲ್ಲ. ಎಲ್ಲರೂ ಹೋದ್ರೆ ಅಂತ ಜಗಳ ಇಟ್ಕೊಟ್ಟಾರು. ಅಲ್ಲಿ ಪಂಟ್ ಅಲ್ಲೇ ಇಕ್ಕಿದ್ದು ನಾವು ಅಲ್ಲೆಲ್ಲೂ ತೋಟಲ್ಲಿ ಒಬ್ಬರು ಜಮೀನಿಗೆ ರಸ್ತೆ ಸಾರ್ವಜನಿಕರೆಲ್ಲ ಜಮೀನಿಗೆ ಎಷ್ಟು ಅಲ್ಲಿ ಸರ್ವೆ ನಂಬರ್ಗಳು 300 ಎಕರೆ 400 ಎಕರೆ 7 ಎಕರೆ ಆಯ್ತಾ ಎಲ್ಲನೂ ಎಲ್ಲರಿಗೆ ಪ್ರಾಬ್ಲಮ್. ನಮಗೆ ಇರೋದ ಒಂದೇ ದಾರಿಯಲ್ಲಿ ನಕಾಶೆ ದಾರಿ ಇಲ್ವಾ? ಅವ್ರು ಬಿಡ್ತಾ ಇಲ್ಲ. ನಕಾಶೆ ದಾರಿ ಇದೇ ಊರಲ್ಲಿ ನಾನು ರೈತ. ನಮ್ಮ ಒಳಕ್ಕೆ ಹೋಗೋ ದಾರಿ ಹಾಕಿರ್ತಾರೆ. ಇದು ಸುಬ್ರಾಯಪ್ಪ ಅಂತ ರೈತ. ಸುಮಾರು ಅದು 2-2.5 ವರ್ಷದಿಂದನೂ ಏನೋ ಒಂದು ಸಮಸ್ಯೆ ಮಾಡ್ತಾನೆ ಇದ್ದಾರೆ. ನಮ್ಮ ಬೆಳೆಗಳಿಗೆ ಇವಾಗ ನೈಟಲ್ಲಿ ಕಾವಲಿ ಹೋಗಬೇಕು. ನಮ್ಮ ತಾತಂದ್ರಿಗೂ ಆವಾಗಲಿಂದನೂ ಅದು ದಾರಿ ಐತೆ. ಇವಾಗ ಯಾವುದೇ ಕಾರಣಕ್ಕೆ ಮುಗಿಸ್ತಾರೋ ಗೊತ್ತಿಲ್ಲ. ಈಗ ಅವ್ರದ್ದು ಎಷ್ಟು ಎಕರೆ ಇದೆಪ್ಪ ಜಮೀನು ಅವ್ರದ್ದು ಸುಬ್ರಾಯಪುರದ್ದು? ಅದು ಸರ್ವೆ ನಮ್ಮ ಎಲ್ಲ ತೋರಿಸಿದ್ವಿ, ಆದರೂ ಯಾರು ಮಾತ್ರ ಕೇಳ್ತಾ ಇಲ್ಲ ಅನ್ಸುತ್ತೆ. ಪದೇ ಇದನ್ನೇ ಇದ್ರ ಬಗ್ಗೆ ತಾಲೂಕು ಆಫೀಸ್ಗೆ ಅದು ಬಂದು ನೋಡ್ತೀವಿ ಅಂತ ಹೇಳ್ತಾರೆ, ಬಟ್ ಬರಲ್ಲ. ಈ ಸಮಸ್ಯೆ ಎಷ್ಟು ವರ್ಷದಿಂದ ಇದೆ? ಸುಮಾರು 4 ವರ್ಷದಿಂದ ಸರ್. 4 ವರ್ಷದಿಂದ ಬಗೆಹರಿಸಿಲ್ವಾ? ಏನು ಕೋರ್ಟಲ್ಲಿ ಇದೆ? ಏನು ವಿಚಾರ? ಕೋರ್ಟಲ್ಲಿದೆ ಸರ್. ಕೋರ್ಟ್ ಹೋಗಿದ್ದೀವಿ. ಯಾರು ನೀವು ಹೋಗಿದ್ದೀರಾ ಅವ್ರು ಹೋಗಿದ್ದೀರಾ? ಅವ್ರು ಹೋಗಿದ್ದಾರೆ, ನಾವು ಹೋಗಿದ್ವಿ, ಅವ್ರು ಹೋಗಿದ್ವಿ. ಈಗ ಪ್ರಕರಣ ಕೋರ್ಟಲ್ಲಿ ಪೆಂಡಿಂಗ್ ಇದೆಯಾ? ಈಗ ಪೆಂಡಿಂಗ್ ಇದೆ ಸರ್. ಪೆಂಡಿಂಗ್ ಇದೆ. ಪದೇ ಈ ಥರ ಮಾಡ್ತಿದ್ದಾರೆ ರೈತರು. ತುಂಬ ಕ್ಷಣದ ಸುದ್ದಿಗಾಗಿ ಯೂನಿವರ್ಸ್ 369 ವಾಹಿನಿಯನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.